ನೀಟು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋ ಸಂದರ್ಭದಲ್ಲಿ ಎಕ್ಸಾಮಲ್ಲಿ ಬರೆದಂಥ ಮಕ್ಕಳು ನೋವಾಗಿ 21 ಜನ ಮೃತಪಟ್ಟಿದ್ದಾರೆ. ಆದರೆ ಜಂತರ್ ಮಂತರಲ್ಲಿ ಏನು ನಮ್ಮ ವಿದ್ಯಾರ್ಥಿಗಳು ಹೋರಾಟ ಮಾಡಿದಾಗ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಯಿತು. ಅಲ್ಲಿ ಒಂದು ಮಗು ಮೃತಪಟ್ಟಿದೆ. ಆದರೆ ಭಾರತ ಸರ್ಕಾರದಲ್ಲಿ ರಾಜ್ಯದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಯಾರ್ಯಾರು ಸತ್ತಿರ್ತಾರೆ ಅವರ ಕುಟುಂಬಗಳಿಗೆ ಒಂದು ಉದ್ಯೋಗ ಕೊಡಬೇಕು, ಅವರಿಗೆ ಅವರ ಮನೆಗೆ ಒಂದು ಪರ್ಯಾಯ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ದಲಿತ ಸಂಘರ್ಷ ಒಕ್ಕೂಟ ಮತ್ತು ವಿದ್ಯಾರ್ಥಿ ಒಕ್ಕೂಟ ಇವತ್ತು ಆನೇಕಲ್ ತಾಲೂಕಿನಲ್ಲಿ ನಾವು ಇವತ್ತು ಶ್ರದ್ಧಾಂಜಲಿ ಸಭೆ ಮಾಡ್ತಾ ಇದ್ದೇವೆ. ಯಾಕೆ ಶ್ರದ್ಧಾಂಜಲಿ ಸಭೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲಿರೋ ಬಂದಿರತಕ್ಕಂಥ ಮಕ್ಕಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಫೇಸ್ ಮಾಡಬೇಕು. ನೀವು ಯಾವತ್ತೂ ಇಂಥ ಕೆಲಸಕ್ಕೆ ನೀವು ಹೋಗ್ಬಾರ್ದು ಅಂತ ನಾವು ಎಚ್ಚರಿಕೆ ಕೊಡೋದಕ್ಕೆ ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾಕಂದರೆ ಮುಕ್ತ ಮಕ್ಕಳು ಅವ್ರು ಯಾರೋ ಅವರ ದಾಸ್ ಅಂತ ಹೇಳಿದ್ದಾರೆ, RSS ಅವರು. ನಾನೇನಾದರೂ ಇದ್ದಿದ್ರೆ ನಾನು ಗುಂಡಿಗೆ ಕೊಲ್ತಾ ಇದ್ದೆ, ಅವರಿಗೆ ಕುಂಟ್ರಾಗಬೇಕಾಗಿತ್ತು, ಸಾಯ್ಬೇಕಾಗಿತ್ತು, ವಿದ್ಯಾರ್ಥಿಗಳು ನಡಬೇಕಾಗಿತ್ತು ಅಂತ ಇರ್ತದಲ್ಲ ಅವಿವೇಕಿ ಹೇಳ್ತಾ ಇದ್ದಾರೆ. ಅಂದರೆ ಈ ದೇಶದಲ್ಲಿ ಬಡ ಮಕ್ಕಳು CETಗಳು ಯಾರೂ ಬರೀಬಾರ್ದು, ಡಾಕ್ಟ್ರುಗಳು ಯಾರೂ ಆಗಬಾರ್ದು, ಇಂಜಿನಿಯರ್ಗಳು ಯಾರೂ ಆಗಬಾರ್ದು ಅಂತ ಈ ಮನುವಾದಿ ಸರ್ಕಾರಗಳು ಇವತ್ತೊಂದು ದಿವಸ ಇಷ್ಟೆಲ್ಲ ಮಾಡ್ತಾಯಿದೆ. 12 ವರ್ಷ ಆದ್ರೂ ಈ ದೇಶದಲ್ಲಿ ಭಾರತ ಸರ್ಕಾರದಲ್ಲಿ ಒಬ್ಬರೂ ರಾಜೀನಾಮೆ ಎಷ್ಟೆಷ್ಟು ಹಗರಣಗಳಾದ್ರೂ ರಾಜೀನಾಮೆ ಕೊಟ್ಟಿಲ್ಲ. ಆದರೆ ಇವತ್ತು ವಿದ್ಯಾರ್ಥಿಗಳ ಮೇಲೆ ಎಂತೆಂಥ ಹಲ್ಲೆ ಆಗಿದೆ ಅಂತ ಹೇಳಿದ್ರೆ, ಜಂತರ್ ಮಂತರ್ನಲ್ಲಿ ಹೆಣ್ಮಕ್ಳನ್ನ ಈ ದೇಶದ ಭಾರತ ದೇಶ ಹೆಣ್ಮಕ್ಳು ಈ ಭಾರತ ದೇಶದವರೇ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತ ನಮ್ಮ ಯೂಟ್ಯೂಬ್ಗಳಲ್ಲಿ ಹಾಗೂ ನಮ್ಮ ಮಾಧ್ಯಮ ಮಿತ್ರಗಳು ಎಲ್ಲರೂ ನೋಡಿದ್ದಾರೆ. ಆಮೇಲೆ ನಮ್ಮ ವಿದ್ಯಾರ್ಥಿಗಳು ನೋಡಿದ್ದಾರೆ. ಇವತ್ತು ನಾವು ಇವರ ಕುಟುಂಬಗಳಿಗೆ 21 ಜನ ಯಾರು ಮೃತಪಟ್ಟಿದ್ದಾರೆ ಅವರುಗಳಿಗೆ ಇವತ್ತು ಶ್ರದ್ಧಾಂಜಲಿ ಸಭೆ ಮಾಡಿ ಇವತ್ತು ವಿದ್ಯಾರ್ಥಿಗಳು ಅದರ ಬಗ್ಗೆ ಮಾತಾಡಬೇಕು. ನೀವು ಧೈರ್ಯ ತುಂಬ್ಕೋಬೇಕು. ಮುಂದಿನ ದಿನಗಳಲ್ಲಿ ಯಾವುದೂ ಈ ಥರ ಆಗಬಾರ್ದು, ಈ ರೀತಿಯಲ್ಲಿ ಯಾರೂ ಏನು ಸೂಸೈಡ್ ಮಾಡ್ಕೋಬಾರ್ದು ಅಂತ ಈ ಸಂದರ್ಭದಲ್ಲಿ ನಿಮಗೆಲ್ಲ ಕರೆ ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಕ್ರಮಕ್ಕೆ ರಾಜ್ಯ ಸಂಘಟನೆಗಳ ಪರಿವರ್ತನೆಯಾದ ಸುರೇಶ್ ಮತ್ತೂರು ಬಂದಿದ್ದಾರೆ. ಅದೇ ರೀತಿ ಸ್ಟೇಟ್ ರಾಜು ಕಲಾಮಂಡಳಿಯ ಸ್ಟೇಟ್ ರಾಜು ಅವರು ಬಂದಿದ್ದಾರೆ. ಅದೇ ಲೋಕೇಶ್ ಅವರು ಬಂದಿದ್ದಾರೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯ ದಲಿತ ಜಿಲ್ಲಾ ಸಂಘಟನಾ ಸಂಘದ ನಾರಾಯಣಪ್ಪರು ಬಂದಿದ್ದಾರೆ. ಹಾಗೆ ಇನ್ನೂ ಅನೇಕ ನಮ್ಮ ನಾಯಕರುಗಳು ಬಂದಿದ್ದಾರೆ. ವಿದ್ಯಾರ್ಥಿಗಳ ಈ ಸಂದರ್ಭದಲ್ಲಿ ಮಾತಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ. ಒಂದು 4-5 ಜನ ಈ ನೀಟ್ ವಿಚಾರದಲ್ಲಿ ವಿದ್ಯಾರ್ಥಿಗಳಿದೆ, ಈ ದೇಶದ ವಿಚಾರದಲ್ಲಿ ಸಂಕ್ಷಿಪ್ತವಾಗಿ ಮಾತಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಭೀಮ್. ವಿದ್ಯಾರ್ಥಿಯಾದ ರಮೇಶರ್ ಅವರು ಮಾತಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿ ಕಳೆದ 1 ತಿಂಗಳ ಅಥವಾ 2 ತಿಂಗಳಿಂದ ನೀಟ್ ಎಕ್ಸಾಮ್ ಮತ್ತು ಎಕ್ಸಾಮ್ May 3 ಎಕ್ಸಾಮ್ ಆಯಿತು ನೀಟು. ಅದರ ನಂತರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಪ್ರಶ್ನೆ ಪತ್ರಿಕೆಯಲ್ಲಿ ಅಕ್ರಮಗಳು ಒಂದು ಹೊರಬಿದ್ದ ನಂತರ June 21 ಅದನ್ನೇನು ಮಾಡಿದ್ರು, NTA ಮತ್ತು ಪರಿಷ್ಕರಣೆಗೊಳಿಸಿ ಅದನ್ನೇನು ಮಾಡಿದ್ರಪ್ಪ ಅಂದರೆ ಎಕ್ಸಾಮ್ ಮಾಡಿದ್ರು. ಎಕ್ಸಾಮ್ ಮಾಡಿದ್ರೂ ಕೂಡ ಏನಾಯಿತು, ಪರೀಕ್ಷೆಗಳಲ್ಲಿ ಕೆಲವೊಂದಿಷ್ಟು ವೈಫಲ್ಯಗಳು ಕಂಡು ಏನಾದರೂ OMR ಶೀಟಲ್ಲಿ ಇರತಕ್ಕಂಥ ಒಂದು ಕೆಲವೊಂದಿಷ್ಟು ಮಾರ್ಕ್ಸ್ ಆಗಿರಲಿ ಅದರಲ್ಲಿ ವೇರಿಯೇಷನ್ ಆಯಿತು. ಇದರಿಂದ ಏನಾಯಿತು, ಒಂದು ಯುವ ಪೀಳಿಗೆ ಕೆಲವೊಂದಿಷ್ಟು ಆತ್ಮಹತ್ಯೆಗಳು ಕೂಡ ಮಾಡ್ಕೊಂಡ್ರು. ಮೊದಲು ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಿಂತ ಮೊದಲು ಏನಾಯಿತು, 21 ಜನ ವಿದ್ಯಾರ್ಥಿಗಳು ಏನು ಮಾಡಿದರು ಅಂದರೆ ಆ ಒಂದು ಇದಕ್ಕೆ ಈ ಥರ ಆಯ್ತಲ್ಲ, ನಮ್ಮ 2 ವರ್ಷ 3 ವರ್ಷ ಸತತವಾಗಿ ಲಾಂಗ್ ಟರ್ಮ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿಯ ಜವಾಬ್ದಾರಿಗಳನ್ನು ನಾವು ಮುಂದೆ ಹೊತ್ಕೊಳ್ಬೇಕು, ನಾವು ಡಾಕ್ಟರ್ ಆಗಬೇಕು, ನಾವು ಒಂದು ನಮಗೂ ಒಂದು ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೋಬೇಕಾದ ರೀತಿಯಲ್ಲಿ ಅವ್ರು ಏನು ಮಾಡಿದ್ರು, ನಮ್ದು ಯಾವುದೇ ಒಂದು ಬೇಡಿಕೆಗಳು ಆಸೆ ಆಕಾಂಕ್ಷೆಗಳು ಸರ್ಕಾರಗಳಾಗಿರ್ಬೋದು, ಪರೀಕ್ಷಾ ಪ್ರಾಧಿಕಾರಗಳಾಗಿರ್ಬೋದು ಏನು ಮಾಡ್ತಾ ಇದೆ, ತುಳಿತಕ್ಕೆ ಒಳಪಡಿಸ್ತಾ ಇದ್ದಾರೆ ನಮ್ಮನ್ನ ಕೇಳಿಬಿಟ್ಟು ಮಾನಸಿಕವಾಗಿ ನೊಂದು ಅವ್ರು ಏನು ಮಾಡಿದ್ರು, 21 ಜನ ವಿದ್ಯಾರ್ಥಿಗಳು ಸೂಸೈಡ್ನ ಅಟೆಂಪ್ಟ್ ಮಾಡ್ಕೊತಾರೆ. ಅದೇ ಕಾರಣಕ್ಕಾಗಿ ಯುವ ಜನತೆ ಇವತ್ತೇನು ಮಾಡಿದ್ರು, ಎಂದು ಭಾರತ ಎಂದು ಕಂಡಿರ್ತಕ್ಕಂಥ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ನಾವು ನೋಡಬೇಕಾದ್ರೆ
ಇಷ್ಟೆಲ್ಲ ಹೋರಾಟ ತೀವ್ರತರದ ಹೋರಾಟ ಸ್ವರೂಪಗಳನ್ನು ನಾವು ಕಂಡಿದ್ದೇವೆ. ಆದರೆ ಸ್ವತಂತ್ರ ನಂತರದ ಕೆಲವೊಂದಿಷ್ಟು ಭಾಗದಲ್ಲಿ ನೋಡಿದ್ರೆ ಕಡಿಮೆ, ಅತಿ ವಿರಳ. ಅದರಲ್ಲಿ ಯುವಕರು ಮಾಡಿದಂಥ ಸ್ಟ್ರೈಕ್ಗಳಲ್ಲಿ ಕಡಿಮೆ. ಅದು ನಾವು ಈ ದಿನಮಾನದಲ್ಲಿ ಒಂದು ಜನ್ರೇಷನಲ್ಲಿ ನೋಡ್ತಾ ಇರಬೇಕಾದ್ರೆ ನಮ್ಮ ನೇಪಾಳದಲ್ಲಾಯಿತು, ಶ್ರೀಲಂಕಾದಲ್ಲಾಯಿತು, ಇದೇ ರೀತಿಯಾಗಿ ಅಲ್ಲಿಂದಿಷ್ಟು ಕೆಲವು ಸರ್ಕಾರಗಳನ್ನೇ ಉಳಿಯುವುದು ಸ್ವಂತ ಅಂದರೆ ಯುವ ಪ್ರೇರಿತ ಒಂದು ಸರ್ಕಾರಗಳು ರೂಪುಗೊಂಡವು. ಅದೇ ರೀತಿಯಾಗಿ ನಮ್ಮ ನೀಟ್ ಒಂದು 21 ಜನ ವಿದ್ಯಾರ್ಥಿಗಳು ಏನು ಮಾಡಿಕೊಂಡ್ರು, ಸೂಸೈಡ್ ಮಾಡಿಕೊಂಡ್ರು. ಅದಕ್ಕಾಗಿ ಜಂತರ್ ಮಂತ್ರಲ್ಲಿ CGP ವತಿಯಿಂದ ಹಾಗೂ ಅನೇಕ ಅಖಿಲ ಭಾರತ ಒಂದು ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸಂಘಟಿತಗೊಂಡು ಏನು ಮಾಡಿದ್ರಪ್ಪ ಅಂದರೆ ಹೋರಾಟ, ಅವಿರತ ಹೋರಾಟ, ನಿರಂತರ ಹೋರಾಟ, ಯಾವುದೇ ಅಂಜಿಕೆ ಬೆದರಿಕೆ ಎದೆಗುಂದಲಿಲ್ಲ. ಯಾವುದೇ ಒಂದು ಲಾಠಿ ಚಾರ್ಜ್ ಮಾಡಿದ್ರು, ಸ್ಟೀರ್ ಗ್ಯಾಸ್ ಪ್ರಯೋಗ ಮಾಡಿದ್ರು, ಯಾವುದೇ ಬಲ ಪ್ರಯೋಗ ಮಾಡಿದ್ರು ಕೂಡ ನಮ್ಮ ಯುವಕ ಪೀಳಿಗೆ ಅದಕ್ಕೆ ಅಂಜದೆ ಎದೆಗುಂದದೆ ಏನು ಮಾಡಿದ್ರಪ್ಪ ಅಂದರೆ ಆ ಹೋರಾಟನ ಮುಂದುವರಿಸಿಕೊಂಡು ಅದೇ ರೀತಿಯಾಗಿ ಸೋನಮ್ ವಾಂಗ್ಚುಕ್ ಆಗಿರ್ಬೋದು, ಪರಿಸರ ತಜ್ಞ, ಸಾಮಾಜಿಕ ಕಾರ್ಯಕರ್ತ, ಇದೇ ರೀತಿ ಎಲ್ಲರೂ ಕೂಡ ಆ ಒಂದು ಹೋರಾಟಕ್ಕೆ ಬೆಂಬಲ ನೀಡಿ ಸರ್ಕಾರವನ್ನು ಬಗ್ಗಿಸಿದರು. ಆದರೆ ಕೆಲವೊಂದಿಷ್ಟು ಏನಾಯಿತು, ಕೆಲವೊಂದಿಷ್ಟು ಬೇಡಿಕೆಗಳು ಮಾತ್ರ ಈಡೇರಿದ್ದಾವೆ. ಇನ್ನೂ ಕೊಡ್ತೀನಂಥ ಭರವಸೆಗಳು, ಬೇಡಿಕೆಗಳನ್ನು ಒಪ್ಪಿಕೊಂಡಿದ್ದಾರೆ ಸರ್ಕಾರಗಳು. ದಯಮಾಡಿ ಸರ್ಕಾರಗಳು ಏನಿದ್ದಾವೆ ಆ ಒಂದು ಕುಟುಂಬಗಳಿಗೆ ಪರಿಹಾರ ನೀಡುವ ಜೊತೆಗೆ ಆ ಒಂದು ಕುಟುಂಬಕ್ಕೆ ಉದ್ಯೋಗ ಅವಕಾಶಗಳು, ಭೂರಹಿತ ಕುಟುಂಬ ಆಗಿದ್ದರೆ ಅವರಿಗೆ ಭೂಮಿ ಕೊಡುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಆ ಒಂದು ಕುಟುಂಬಕ್ಕೆ ಆರ್ಥಿಕವಾಗಿ ಏನಾದರೂ ಸಂಕಷ್ಟ ನಿವಾರಣೆ ಮಾಡ್ಕೋದಕ್ಕಾಗಿ ನೆರವು ನೀಡ್ಕೊಳ್ಬೇಕಂತೇಳಿ ಸರ್ಕಾರಕ್ಕೆ ಈ ಒಂದು DSS ಹಾಗೂ ವಿದ್ಯಾರ್ಥಿ ಸಂಘದ ಮುಖಾಂತರ ಆನೇಕಲ್ ವತಿಯಿಂದ ಆಗ್ರಹಿಸ್ತಾ ಇದ್ದೀವಿ. ಈ ಒಂದು ಇನ್ನೂ ಹಲವಾರು ವಿಚಾರಗಳಿದ್ದಾವೆ ನೀಟ್ ಬಗ್ಗೆ. ಅಂದರೆ ಈಡೇರುವಂಥ ಬೇಡಿಕೆಗಳು ಕಡಿಮೆ, ಈಡೇರಿಕೆ ಆದಂಥ ಎಲ್ಲ 1 ಕೋಟಿ ಪರಿಹಾರ ನೀಡಿದ್ದಾರೆ. ಅದು ಯಾವ ರೀತಿ ಇನ್ನೂ ಮೇಲ್ಮಟ್ಟದ ಕೆಳಮಟ್ಟಕ್ಕೆ ವಿದ್ಯಾರ್ಥಿ ಸಂಘ ಒಂದು ಸಂತ್ರಸ್ತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಯಾವ ರೀತಿ ಪರಿಹಾರ ಸಿಗುತ್ತೋ ಇಲ್ಲೋ ಅದು ಯಾರೂ ನಾವು ನೋಡಿಲ್ಲ. ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಸರ್ಕಾರದ ಮಟ್ಟದಲ್ಲಿ ಘೋಷಣೆ ಮಾಡಿದರೆ ಅದು ವಿದ್ಯಾರ್ಥಿಗಳ ಒಂದು ಮಟ್ಟಕ್ಕೆ, ವಿದ್ಯಾರ್ಥಿಗಳ ಕುಟುಂಬಕ್ಕೆ ಬಂದು ತಲುಪಬೇಕು. ಆವಾಗ ಈ ಬೇಡಿಕೆಗೆ, ಈ ಹೋರಾಟಕ್ಕೆ ಏನಾಗುತ್ತೆ, ನಮ್ಮೆಲ್ಲ ಹೋರಾಟಕ್ಕೆ ಒಂದು ಬೆಂಬಲ ಮತ್ತು ಹೋರಾಟಕ್ಕೆ ಏನಾಗುತ್ತೆ ಯಶಸ್ವಿ ಆಗುತ್ತೆ ಅಂತ ಹೇಳಿ ಒಂದು ವಿದ್ಯಾರ್ಥಿಗಳು ನೀಟ್ ಎಕ್ಸಾಮಿಗೆ ಆತ್ಮಹತ್ಯೆ ಆಗಿದ್ದಾರೆ. ಎಲ್ಲರಿಗೂ ನಾವು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದೇವೆ. ಆನೇಕಲ್ ವತಿಯಿಂದ ನಮ್ಮ ದಲಿತ ಸರ್ಕಾರ, ರಾಜ್ಯದ ದಲಿತ ಸರ್ಕಾರ ಸಂಘಟನೆ ಸಮಿತಿ ಐತಲ್ಲ, ವಿದ್ಯಾರ್ಥಿಗಳು ಯಾವ ರೀತಿ 4 ಗೋಡೆ, ನಾವು ವಿದ್ಯಾರ್ಥಿಗಳಾದವರು 4 ಗೋಡೆ ಮಧ್ಯೆ ಇಲ್ಲ, ನಾವು ಜಗತ್ತಿನಲ್ಲಿ ಕಾಣಬೇಕು. ವಿದ್ಯಾರ್ಥಿಗಳು ಮಹಿಳೆಯರಾದವರು 4 ಗೋಡೆ ಅಲ್ಲ. ಹಿಂದಿನ ಕಾಲದಲ್ಲಿ 1945ರಲ್ಲಿ ನಾವು 4 ಗೋಡೆನಲ್ಲಿ ಮಧ್ಯದಲ್ಲಿ ಇದ್ವಿ. ಇವಾಗೆಲ್ಲಾನು ನಾವು ಕಲಿಯುಗದಲ್ಲಿದ್ದೀವಿ. ಕಲಿಯುಗದಲ್ಲಿ ವಿದ್ಯಾರ್ಥಿಗಳು ಎತ್ತರ ಮಟ್ಟಿಗೆ ಬೆಳಿಬೇಕು. ಯಾಕಂದ್ರೆ ಪುರುಷರಂತೆ ಎತ್ತರ ಮಟ್ಟಿಗಲ್ಲ, ಮಹಿಳೆಯರು ಎತ್ತರ ಮಟ್ಟಿಗೆ ಬೆಳಿಬೇಕು. ಇಬ್ಬರು ಸರಿ ಸಮಾನವಾಗಿ ನಾವು ಇರ್ಬೇಕಂದು ನಮ್ಮ ನೀಟ್ ಎಕ್ಸಾಮ್ ವಿದ್ಯಾರ್ಥಿಗಳು ಕನಸ್ಕೊಂಡಿರ್ತಾರೆ. ನಾವು ಒಂದು ಒಳ್ಳೆ ಹುದ್ದೆ ಆಗ್ಬೇಕು, ನಮ್ಮ ತಂದೆ ತಾಯಿಗೆ ಸಲ್ಲಬೇಕು, ನಾವು ಒಂದು ಆರ್ಥಿಕದಲ್ಲಿ ಸಬಲರಾಗಬೇಕು ಅಂತಂದು ಎಲ್ಲರೂ ಹಗಲ ರಾತ್ರಿ ಕಷ್ಟಪಟ್ಟಿರ್ತಾರೆ. ತಂದೆ ತಾಯಿ ಕಣ್ಣ ನೀರು ಬರ್ತಿರ್ತೈತೆ. ಅವರು ಇದು ಕೂಲಿ ಕೆಲಸ ಮಾಡ್ತಿರ್ತಾರೆ. ಎಷ್ಟೋ ಬಡ ವಿದ್ಯಾರ್ಥಿಗಳಾಗಿರ್ತಾರೆ. ಒಳ್ಳೆನ ಗೌರ್ಮೆಂಟ್ ನಾವು ಒಂದು MBBS ಸೀಟ್ ಆಗಬೇಕು, ಇಂಜಿನಿಯರ್ ಸ್ಟೂಡೆಂಟ್ ಆಗಬೇಕು, ಒಳ್ಳೆ ಹುದ್ದೆಗೆ ಮಾಡಿದ್ರೆ ನಮ್ಮ ಆರ್ಥಿಕವಾಗಿ ನಾವು ಎತ್ತರ ಮಟ್ಟಿಗೆ ಬೆಳಿತೀವಿ. ಇಲ್ಲಾಂದ್ರೆ ನಾವು ಭಾರತವು ಬಡತನದಲ್ಲಿ ಸಿಲುಕ್ತೀವಿ. ಮುಂದುವರೆದಿದ್ದು ಭಾರತ ಅಂತ ಇದ್ದಾರೆ. ಆದ್ರೆ ಇನ್ನ ಭಾರತ ಮುಂದುವರೆದಿದೆ. ನಾವು ಎಲ್ಲೋ ರೀತಿಯಿಂದ ಟಾಪ್ 1ನಲ್ಲಿ ಭಾರತ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಗೌರ್ಮೆಂಟ್ ಎಕ್ಸಾಮ್ ಬರೀತಾ ಇದ್ರೆ ನಾವು ಟಾಪ್ 1ನಲ್ಲಿ ಭಾರತ ಇರ್ತೀವಿ. ನೀಟ್ ಎಕ್ಸಾಮ್ ನಲ್ಲಿ ಎಷ್ಟು ಮಂದಿ ಆತ್ಮಹತ್ಯೆ ಆದ್ರು, ಅದರಿಂದ ಎಷ್ಟು ನೊಂದಿರ್ತಾರೆ. ಪ್ರತಿಯೊಬ್ರು ಬರೀ ನಾವು ನೋವಾದ್ರೆ ನಮ್ಮ ತಂದೆ ತಾಯಿ ಎಷ್ಟೋ ಕಷ್ಟಪಡ್ತಿದ್ದಾರೆ. ಮಕ್ಕಳು ಎಷ್ಟೋ ಜ್ವರ ಆಗಲಿ, ಕೆಮ್ಮಾಗಲಿ, ಸ್ವಲ್ಪ ನೋವಾದ್ರೆ ತಂದೆ ತಾಯಿ ಕಣ್ಣ ನೀರು ಬರ್ತಾವೆ. ಅದೇ ಆತ್ಮಹತ್ಯೆ ಆದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವ್ರು ಎಷ್ಟು ನೋವು ವ್ಯಥೆ ಆಗ್ತೈತಿ. ಸರ್ಕಾರ ಅಂತೈತಿ ಆಶ್ವಾಸನೆ ಕೊಡ್ತೈತಿ, 1 ಕೋಟಿ ಸ್ಯಾಂಕ್ಷನ್ ಮಾಡ್ತೀನಿ, ಅವ್ರಿಗೆಲ್ಲ ಬೆಂಬಲ ಮಾಡ್ತೀನಿ ಅಂತಂದ್ರೆ ಅವ್ರು ಸಾಯುವವರೆಗೂ ಆ ನೋವನ್ನು ಮರ್ಸಕ್ಕಾಗುತ್ತಾ? ಸರ್ಕಾರದಿಂದ ಮರ್ಸಕ್ಕಾಗಂಗಿಲ್ಲ. ಆದ್ರೆ ಮುಂದುವರೆಯುವ ವಿದ್ಯಾರ್ಥಿಗಳಿಗೆ ನೀಟಿನಲ್ಲಿ ಪ್ರಶ್ನೆ ಪತ್ರಿಕೆ ಯಾವುದೇ ರೀತಿ ಸೋರಿಕೆ ಆಗಬಾರ್ದು, ಭ್ರಷ್ಟಾಚಾರ ಆಗಬಾರ್ದು. ಇದು ಒಂದೇ ನೀಟ್ ಎಕ್ಸಾಮ್ ಅಲ್ಲ, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್, BC ಆಗಲಿ, BSc ಆಗಲಿ, SD ಆಗಲಿ, FD ಆಗಲಿ, ಪ್ರತಿಯೊಂದರಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಿದೆ. ಬಡ ವಿದ್ಯಾರ್ಥಿ ಗತಿ ಏನು? ನಾವು ಎಕ್ಸಾಮ್ ಬರೆದು ಒಂದು ಉನ್ನತ ಹುದ್ದೆ ಹೋಗ್ಬೇಕಾದ್ರೆ, ನಮ್ಮ ಜೀವನ ಸಾಗಿಸ್ಬೇಕಾದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ್ರೆ ನಾವು ಜೀವನ ಹೆಂಗ್ ಸಾಗಿಸ್ಬೇಕು? ನಮಗೆ ಒಂದು ಹೊತ್ತು ಊಟಕ್ಕೂ ಕಷ್ಟ ಪಡುತ್ತಿದ್ದಾರೆ ತಂದೆ ತಾಯಿ. ಆದ್ರೆ ನಾವು ಒಂದು ಒಳ್ಳೆ ಗೌರ್ಮೆಂಟ್ ಜಾಬ್ ಪಡಿಬೇಕಾದ್ರೆ ನಾವು ನೀಟ್ ಎಕ್ಸಾಮ್ ಪಡೆದ್ರೆ ಒಂದು ನಮ್ಮ ಆರ್ಥಿಕವಾಗಿ ಬೆಂಬಲವಾಗಿಸ್ಬೇಕು. ಹಾಗಾಗಿ ನನ್ನ ಕಡೆಯಿಂದ, ನಮ್ಮ ಆನೇಕಲ್ ವತಿಯಿಂದ ಆ ನೀಟ್ ಎಕ್ಸಾಮ್ ಇದು ಆತ್ಮಹತ್ಯೆಗೆ ಯಾರು ಶರಣಾಗಿದ್ದಾರಲ್ಲ ಅವರಿಗೆ ಎಲ್ಲಾ ರೀತಿಯಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅವರ ಕುಟುಂಬಕ್ಕೆ. ಮತ್ತೆ ಆ ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ಕಲ್ಪಿಸಬೇಕು. ಆದ್ರೆ ಅವರ ನೋವು ಪಟ್ಟಂದು ನೋವನ್ನು ಮರೆಸಕ್ಕಾಗಲ್ಲ ಸರ್ಕಾರ. ಯಾವ
ಕೊಟ್ಟಿದ್ದೇನೆ ಸರ್ಕಾರಕ್ಕೆ. ನನ್ನ ಎರಡು ಮಾತಾಡೋಕ್ಕೆ ಬಂಧುಗಳೇ, ಎಲ್ಲ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ ಹಾಗೂ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಲ್ಲ ನಾಯಕರುಗಳು ಮತ್ತು ಕಾರ್ಯಕರ್ತರು, ಇತ್ತೀಚೆಗೆ ಕೇಂದ್ರ ಸರ್ಕಾರ ನಡೆಸಿರ್ತಕ್ಕಂಥ 2 ತಿಂಗಳ ಹಿಂದೆ ಏನು ನೀಟಿನ ಪರೀಕ್ಷೆ ಏನಿದೆ, ಈ ಪರೀಕ್ಷೆಯ ಅಕ್ರಮವನ್ನು ದೇಶಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಅನುಭವಿಸಿರ್ತಕ್ಕಂಥ ನೋವು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಆದರೆ ಕೇಂದ್ರದ ಸಂಪನ್ಮೂಲ ಆಗಿರ್ತಕ್ಕಂಥ ಸಚಿವರು ಏನು ಧರ್ಮೇಂದ್ರ ಪ್ರಧಾನ್ ಅಂತಕ್ಕಂಥ ಒಬ್ಬ ಅಯೋಗ್ಯ ಸಚಿವ ಇದರ ಜವಾಬ್ದಾರಿಯನ್ನು ಹೊರಬೇಕು ಮತ್ತು ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಸರಿಪಡಿಸಬೇಕಾಗಿದೆ. ಆದರೆ ವಿದ್ಯಾರ್ಥಿಗಳನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಮರುಪರೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ರು ಸಹ ಇವತ್ತು ನಮಗೆ ನ್ಯಾಯ ಸಿಗಲಿಲ್ಲ ಅಂತೇಳಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಇಡೀ ದೇಶಾದ್ಯಂತ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಈ ಮತ್ತೆ ಮರುಪರೀಕ್ಷೆ ಆದಂಥ ಸಂದರ್ಭದಲ್ಲಿ ಮತ್ತೆ ಸಹ ಅಕ್ರಮಗಳಿಗೆ ಅವಕಾಶಗಳಾದಂಥ ಸಂದರ್ಭದಲ್ಲಿ ಇದನ್ನು ಪ್ರಶ್ನಿಸಿ ಏನು ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿಗಳು ಕಳೆದ ವಾರ ಜಂತರ್ ಮಂತರ್ ದೆಹಲಿಯ ಜಂತರ್ ಮಂತರ್ನಲ್ಲಿ ದೇಶಾದ್ಯಂತ ವಿದ್ಯಾರ್ಥಿಗಳು ಒಟ್ಟುಗೂಡಿ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದನ್ನ ಈ ದೇಶದ ಮತ್ತು ಹೊರದೇಶಗಳು ಸಹ ಬಹಳ ಖಂಡನೀಯವಾಗಿ ಖಂಡಿಸಿರ್ತಕ್ಕಂಥದ್ದನ್ನ ಎಲ್ಲರೂ ಸಹ ಕಂಡಿದ್ದೀವಿ. ಆದರೆ ಇವತ್ತು ಕೇಂದ್ರದ ಮಾನವ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ರವರು ಈ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವನ್ನ ಆಡಿ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ವಿದ್ಯಾರ್ಥಿಗಳ ಒಂದಿಗೆ ಬಹಳ ಅನುಚಿತವಾಗಿ ವರ್ತನೆಯನ್ನು ಮಾಡಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನೇನು ದುರಾಡಳಿತದಲ್ಲಿ ಭಾಗಿಯಾಗಿದೆ, ಅಕ್ರಮಗಳಲ್ಲಿ ಭಾಗಿಯಾಗಿದೆ, ಇದನ್ನೆಲ್ಲವನ್ನು ಸಹ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಂಥ ಈ ದೇಶದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿರವರು, ಬಹುಶಃ ನರೇಂದ್ರ ಮೋದಿರವರಿಗೆ ವಿದ್ಯಾಭ್ಯಾಸ ಗೊತ್ತಿದ್ದಿದ್ರೆ, ವಿದ್ಯಾಭ್ಯಾಸವನ್ನು ಪಡೆದಿದ್ದರೆ ಈ ಸಮಸ್ಯೆಗಳೆಲ್ಲವೂ ಗೊತ್ತಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಈ ದೇಶದ ದುರಂತ ಪ್ರಧಾನಿ ಅಂತ ಹೇಳಿದ್ರೆ ನಾವು ನರೇಂದ್ರ ಮೋದಿ ಅಂತಕ್ಕಂಥದ್ದನ್ನ ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ವಿದ್ಯಾಭ್ಯಾಸದ ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸ್ತಕ್ಕಂಥ ಈ ದೇಶದ ಪ್ರಧಾನಿ ನೀಟ್ನ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಅವ್ರಿಗೆ ಎಲ್ಲಿದೆ ಅಂತಕ್ಕಂಥದ್ದು ನಾವು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ಇಷ್ಟೆಲ್ಲ ಆದರೂ ಸಹ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಬಹಳ ಸಾಮ್ಯದಿಂದ ಪ್ರತಿಭಟನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ, ದೆಹಲಿ ಸರ್ಕಾರ ಸೇರಿ ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆಗಳನ್ನು ಮಾಡ್ತಕ್ಕಂಥದ್ದನ್ನ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಇವತ್ತು ಮಾಧ್ಯಮಗಳು ಸಹ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ಳಿಕ್ಕೆ ಬರಲಿಲ್ಲ. ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಮಾಧ್ಯಮಗಳು ಸಹ ವರ್ತನೆಯನ್ನ ಮಾಡ್ತಾ ಇದ್ದಾವೆ. ಆದರೆ ಏನು ಸೋಷಿಯಲ್ ಮೀಡಿಯಾ ಇದೆ, ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತು ದೇಶಾದ್ಯಂತ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ ಜನಸಾಮಾನ್ಯರಿಗೆ ತಿಳಿತಕ್ಕಂಥ ವಿಚಾರ ಬೆಳಕಿಗೆ ಬಂದಿದೆ. ಈ ಬೆಳಕಿಗೆ ಬಂದಿರತಕ್ಕಂಥ ವಿಚಾರವನ್ನ ಖಂಡಿಸಿ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಸಹ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದಾಗ ಜಂತರ್ ಮಂತರ್ನಲ್ಲಿ ಕೇಂದ್ರ ಸರ್ಕಾರ ಮತ್ತು ದೆಹಲಿಯ ಸರ್ಕಾರ ಪೊಲೀಸರನ್ನ ಬಳಸಿಕೊಂಡು ಅದೆಷ್ಟೋ ಹೆಣ್ಣು ಮಕ್ಕಳ ಮೇಲೆ ನೀಚ ಕೃತ್ಯಗಳನ್ನು ಎಸಗಿರ್ತಕ್ಕಂಥದ್ದನ್ನ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಈ ಪೊಲೀಸರ ದುರಾಡಳಿತ ಮತ್ತು ದುರ್ನಡತೆಯನ್ನ ಖಂಡಿಸ್ತೇವೆ. ಯಾವ ಪೊಲೀಸರು ಹೆಣ್ಣು ಮಕ್ಕಳ ಮೈಯನ್ನ ಮುಟ್ಟಿದ್ದಾರೆ, ಹೆಣ್ಣು ಮಕ್ಕಳಿಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ, ಅವರನ್ನ ಮೇಲೆ ದೌರ್ಜನ್ಯವೆಸಗಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳನ್ನ ಕೂಡಲೇ ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಸೇವೆಯಿಂದ ಅಮಾನತು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಮತ್ತು ಇವತ್ತು 21 ವಿದ್ಯಾರ್ಥಿಗಳನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಕೂಡಲೇ 1 ಕೋಟಿ ರೂಪಾಯಿ ಸಹಾಯಧನವನ್ನ ಪ್ರಕಟಣೆ ಮಾಡಿದೆ. ಆದರೆ ಸಹಾಯಧನದ ಜೊತೆಗೆ ಆ ಕುಟುಂಬಕ್ಕೆ ಒಂದು ಕೇಂದ್ರ ಸರ್ಕಾರ ನೌಕರಿಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಒತ್ತಾಯವನ್ನ ಮಾಡ್ತೀವಿ. ಇಲ್ಲಿ ಬಂದಿರತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಲ್ಲಿ ನಾನು ಒಂದು ಮನವಿಯನ್ನ ಮಾಡ್ಕೊಳ್ತೀನಿ. ನೀವು ಯಾವುದೇ ಕಾರಣಕ್ಕೂ ಸಹ ಧೃತಿಗೆಡಬಾರದು. ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನೇ ತೊಂದರೆ ಆದರೂ ಸಹ ಅದನ್ನ ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇವತ್ತು ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ಗ್ರಾಮಗಳು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ತಾವಿದ್ದೀರಿ.
ಆದರೆ ನೀವು ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಬೇಕು, ನಿಮ್ಮ ಧೈರ್ಯವನ್ನು ಪ್ರದರ್ಶನವನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಕೋಮುವಾದಿ ರಾಜಕಾರಣಿಗಳು ಮತ್ತು ಕೋಮುವಾದಿ ಸರ್ಕಾರಗಳು ನಿರಂತರವಾಗಿ ದೌರ್ಜನ್ಯಗಳನ್ನು ಮಾಡ್ತಾ, ಯಾರು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡ್ತಕ್ಕಂಥವರ ಮೇಲೆ ನಿರಂತರವಾಗಿ ದಬ್ಬಾಳಿಕೆಗಳನ್ನು ಮಾಡ್ತಕ್ಕಂಥದ್ದನ್ನ ನಾವೆಲ್ಲರೂ ಕಂಡಿದ್ದೀವಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಜಗ್ಗಬಾರದು. ಇವತ್ತು ವಿದ್ಯಾರ್ಥಿಗಳ ಸಾಮರ್ಥ್ಯ ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಗೊತ್ತಾಗಿದೆ. ಕಳೆದ 8 ವರ್ಷಗಳ ಹಿಂದೆ ಇದೇ ಏನು ಹೈದರಾಬಾದ್ನ ಉಸ್ಮಾನಿಯಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಒಂದು ಹೋರಾಟವನ್ನ ಮಾಡಿ ಇಡೀ ಒಂದು ರಾಜ್ಯವನ್ನೇ, ಕೇಂದ್ರವನ್ನೇ ಅಲ್ಲಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿ ಒಂದು ಪ್ರತ್ಯೇಕ ರಾಜ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಸಹಕಾರವನ್ನ ಮಾಡಿದರೆ, ಒಂದು ಪ್ರತ್ಯೇಕ ರಾಜ್ಯವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಕ್ರೆಡಿಟ್ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಲ್ಲಿಸಬೇಕು. ಮತ್ತು ಇವತ್ತು ಇಡೀ ದೇಶದಲ್ಲಿ ವಿರೋಧ ಪಕ್ಷವೂ ಸಹ ಬೊಬ್ಬೆ ಹೊಡೆದ್ರು ಸಹ, ವಿರೋಧ ಪಕ್ಷದ ಒಂದು ಮಾತಿಗೂ ಸಹ ಮನ್ನಣೆ ಕೊಡದೇ ಇರತಕ್ಕಂಥ ಈ ನರಗೆಟ್ಟ ನಾಮರ್ದ ಕೇಂದ್ರ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆದರಿ, ಈ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ಇವತ್ತು ಧರ್ಮೇಂದ್ರ ಪ್ರಧಾನ್ ಅಂತಕ್ಕಂಥ ಭ್ರಷ್ಟ ಕೇಂದ್ರ ಸಚಿವನನ್ನ ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ ಇವತ್ತು ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥದನ್ನ ನಾವು ಶ್ಲಾಘಿಸಲೇಬೇಕು. ಈ ಅಂತ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಿಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು. ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದರೂ ತೊಂದರೆ ಆದರೆ ಸ್ಥಳೀಯ ಭಾಗದಲ್ಲಿರ್ತಕ್ಕಂಥ ಹೋರಾಟಗಾರರು ಮತ್ತು ಚಳುವಳಿಗಳನ್ನ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕು. ಮತ್ತು ರಾಜ್ಯ ಸರ್ಕಾರದಲ್ಲೂ ಸಹ ಒಂದು ಹಗರಣ ಆಗಿದೆ. ಇವತ್ತು ಏನು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ, ಇವೆರಡೂ ಸಹ ಒಂದೇ ನಾಣ್ಯದ ಎರಡು ಮುಖಗಳು. ಕೇಂದ್ರದಲ್ಲಿ ನೀಟ್ನ ಒಂದು ಅಕ್ರಮ ನಡೆದರೆ, ಇವತ್ತು ರಾಜ್ಯದಲ್ಲಿ ಪಶು ವೈದ್ಯಕೀಯ ಇಲಾಖೆಯ 976 ಹುದ್ದೆಗಳಲ್ಲಿ ಏನು ಲೋಕಸೇವಾ ಆಯೋಗದ ಮೂಲಕ ಆಯ್ಕೆ ಆಗಿರ್ತಕ್ಕಂಥ ಒಂದು ವೈದ್ಯರ ಒಂದು ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಸರ್ಕಾರ, ಇವತ್ತು ಸರ್ಕಾರವು ಅದು ಸಹ ಮಾಡಿದೆ. ರಾಜ್ಯದಲ್ಲಿ ಆಗಿರ್ತಕ್ಕಂಥ ಹಗರಣವನ್ನು ಸಹ ಏನು ಆಯ್ಕೆ ಆಗಿರ್ತಕ್ಕಂಥ ಪಶುವೈದ್ಯ ವಿದ್ಯಾರ್ಥಿಗಳ ಅವರ ಜೀವನ ಜೊತೆ ಸಹ ಚೆಲ್ಲಾಟವನ್ನ ಆಡ್ತಕ್ಕಂಥ ಈ ರಾಜ್ಯ ಸರ್ಕಾರ ಕೂಡಲೇ ಲೋಕಸೇವಾ ಆಯೋಗದಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳನ್ನ ತನಿಖೆ ಮಾಡಬೇಕು. ಮತ್ತೆ ಲೋಕಸೇವಾ ಆಯೋಗದಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರನ್ನ ಈ ಕೂಡಲೇ ಸೇವೆಯಿಂದ ವಜಾ ಮಾಡಬೇಕಂತಕ್ಕಂಥ ಒತ್ತಾಯವನ್ನ ಮಾಡ್ತಾ 21 ವಿದ್ಯಾರ್ಥಿಗಳು ಏನು ಸಾವನ್ನಪ್ಪಿದ್ದಾರೆ, ಆ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳುವುದರ ಮೂಲಕ ಈ ವಿದ್ಯಾರ್ಥಿಗಳ ಒಂದು ಸಾವಿಗೆ ಕಾರಣರಾಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕೂಡಲೇ ಕಾನೂನು ಕ್ರಮ ಕೈಗೊಂಡು ಏನು ಸಾವನ್ನಪ್ಪಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟದ ಎಲ್ಲ ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಏನು ಮಡಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿ ಸೂಚಿಸ್ತಕ್ಕಂಥ ಎಲ್ಲರಿಗೂ ಸಹ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಈ ಒಂದು ಪರೀಕ್ಷೆಯಲ್ಲಿ 21 ವಿದ್ಯಾರ್ಥಿಗಳ ಮರಣವು ನಮಗೆ ಎಲ್ಲರಿಗೂ ಚಿಂತೆಯ ಆಕಾರ ಆಗಿದೆ. ಯಾವುದೇ ಕಾರಣಕ್ಕೂ ಇಂಥ ಒಂದು ವಿದ್ಯಾರ್ಥಿಗಳ ಜೀವನ ಎಷ್ಟೋ, ಈ ಒಂದು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಎಷ್ಟೋ ಆಶೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ನೀಟ್ ಪರೀಕ್ಷೆಯ ಒಂದು ಸೋರಿಕೆ ಸಿದ್ಧಾಂತದ ಮೇರೆಗೆ ಈ ಒಂದು ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾರೆ. ಈ ಒಂದು ಪರೀಕ್ಷೆಯ ನೋಟ್ ಏನದ ಒಂದು ಸೋರಿಕೆ ಸಿದ್ಧಾಂತ ಯಾವುದೇ ಕಾರಣಕ್ಕೂ ಆಗಬಾರದು. ಈ ಒಂದು ನಮ್ಮ ದೇಶದಲ್ಲಿ ಈ ಒಂದು ಪರೀಕ್ಷೆಯ ಸಿದ್ಧಾಂತ ಇರೋದರಿಂದ ಎಷ್ಟೋ ಜನಗಳ ಸಾವು ನೋವುಗಳಾಗ್ತವೆ. ರಾಜ್ಯದಲ್ಲೂ ಸಹ ಆಗ್ತವೆ, ಕೇಂದ್ರಗಳಾದಂಥ ನಮ್ಮ ದೇಶದಲ್ಲೂ ಸಹ ಆಗ್ತವೆ. ಈ ಒಂದು ಸೋರಿಕೆ ಸಿದ್ಧಾಂತದ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರದ ಮೇರೆಗೆ ನಾವು ಪ್ರತಿಭಟನೆ ಇಲ್ಲಿಯ ಆನೇಕಲ್ನ ರಾಜ್ಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪರೀಕ್ಷೆಯ ಸೋರಿಕೆ ಸಿದ್ಧಾಂತದಿಂದ ವಿದ್ಯಾರ್ಥಿಗಳ ಜೀವನ, ಅವರು ಕಟ್ಟಿಕೊಂಡಂಥ ಜೀವನ, ಎಷ್ಟೋ ದಿನಗಳ ವರ್ಷಗಳವರೆಗೆ ಒಂದು ಕಡೆ ಕೂತ್ಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಹಗಲನ್ನದೇ ರಾತ್ರಿಯನ್ನದೇ ಎಷ್ಟೋ ಸರಿ ಓದಿಕೊಂಡು ತಮ್ಮ ಕನಸುಗಳನ್ನು ಈಡೇರಿಸಬೇಕು, ತಮ್ಮ ಜೀವನವನ್ನು ಮುಂದೆ ಸುಗಮವಾಗಿ ಸಾಗಿಸಬೇಕಂದ್ಬಿಟ್ಟು ಎಷ್ಟೋ ಕಷ್ಟಪಟ್ಟು ಓದಿರ್ತಾರೆ. ಆದರೆ ಈ ಒಂದು ಸರ್ಕಾರ ಏನು ಮಾಡುತ್ತೆ, ತಮ್ಮ ಅನುಕೂಲಕ್ಕಾಗಿ
ಪ್ರಶ್ನೆ ಪತ್ರಿಕೆ ಸೋರಿಕೆ ಸಿದ್ಧಾಂತದಿಂದ ಈ ಒಂದು ಸಾವು ನೋವುಗಳು ಸಂಭವಿಸುತ್ತವೆ. ಇಂಥ ಒಂದು ಸಾವು ನೋವುಗಳು ಸಂಭವಿಸಿದ ಕಾರಣ ಇನ್ನು ಮೇಲೆ ಯಾವ ರೀತಿ ಆಗಬಾರದು ಅನ್ನೋದರ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಮೂಲಕ ಇಲ್ಲಿ ನಡೆಸಿಕೊಡ್ತಾ ಇದ್ದೀವಿ. ಆತ್ಮೀಯ ಎಲ್ಲ ನನ್ನ ಹೋರಾಟದ ಬಂಧುಗಳೇ ಹಾಗೂ ಭವ್ಯ ಭಾರತದ ಮುಂದಿನ ಭವಿಷ್ಯನ ಕಟ್ಟಲಿಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ನನ್ನ ಎಲ್ಲ ವಿದ್ಯಾರ್ಥಿ ಮಕ್ಕಳೇ, ಏನು ಮತ್ತೆ ಬಡತನವನ್ನ ಭಾರತದಿಂದ ಓಡಿಸ್ತೇವೆ, ವಿದೇಶದಲ್ಲಿ ಇರ್ತಕ್ಕಂಥ ಕಪ್ಪು ಹಣವನ್ನು ತಂದು ಎಲ್ಲ ಬಡವರ ಖಾತೆಗಳಿಗೆ ಹಂಚ್ತೀವಿ ಅಂತಕ್ಕಂಥ ಪೊಳ್ಳು ಭರವಸೆಗಳನ್ನ ಜನತೆಗೆ ನೀಡೋದ್ರ ಮುಖಾಂತರ ಈ ದೇಶದ ಅಧಿಕಾರವನ್ನು ಹಿಡಿದಂಥ ಏನು ಕೋಮುವಾದಿ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ, ಇದು ನಿರಂತರವಾಗಿ ಅಧಿಕಾರಕ್ಕೆ ಬಂದ ಪ್ರತಿ ದಿನದಿಂದಲೂ ಕೂಡ ಈ ದೇಶದ ಮೂಲ ನಿವಾಸಿಗಳಾದ ಶೋಷಿತ ಮತ್ತು ದಲಿತ ಸಮುದಾಯಗಳಿಗೆ ನಿರಂತರವಾಗಿ ದೌರ್ಜನ್ಯವನ್ನು ಮತ್ತು ಉದ್ಯೋಗಗಳಲ್ಲಿ ಮತ್ತು ಶಿಕ್ಷಣ ಪಡಿಬೇಕಾದಂಥ ವಿದ್ಯಾರ್ಥಿಗಳ ಒಂದು ಆಸೆಯನ್ನ 52 ಬಾರಿ ಏನು ನೀಟ್ ಪ್ರಶ್ನೆ ಪತ್ರಿಕೆಯನ್ನ ಒಂದು ಸೋರಿಕೆ ಮಾಡೋದ್ರ ಮುಖಾಂತರ ಈ ಶೋಷಿತ ಸಮುದಾಯಗಳನ್ನ ವಂಚಿಸ್ತಾ ಬಂದಿದೆ. ಏನು ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ 21 ಜನ ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆ ಮಾಡ್ಕೊಂಡ್ರು, ಮತ್ತೆ ದೇಶದಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇದರ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು, ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಈ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಯಶಸ್ವಿಯಾಗೋದನ್ನು ಕಂಡಂತ ಈ ರಾಜ್ಯದ ಒಬ್ಬ ರಾಜಕಾರಣಿ CT ರವಿನೋ OT ರವಿನೋ ಅಂತ ಹೇಳ್ಬಿಟ್ಟು ಕರೀತಾರೆ. ಅವನು ಹೇಳ್ತಾನೆ, ಮುಲ್ಲಾಗಳಿಗೂ ನೀಟ್ಗೂ ಏನು ಸಂಬಂಧ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ತಾನೆ. ಅದೇ ರೀತಿ ಮತ್ತೆ ಯಾರು ಮೋಹನ್ ದಾಸ್ ಎಂಬತಕ್ಕಂಥ ಒಬ್ಬ RSS ಏಜೆಂಟ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಹೋರಾಟದಲ್ಲಿ ಏನು ಭಾಗವಹಿಸಿದ್ದಾರೆ ವಿದ್ಯಾರ್ಥಿಗಳು, ಅವ್ರನ್ನ ಗುಂಡಿಟ್ಟು AK-47 ಸುಡಬೇಕು ಪ್ರತಿಯೊಬ್ಬರನ್ನು ಎಂಬತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಯನ್ನ ಒಬ್ಬ RSS ಏಜೆಂಟ್ ಹೇಳ್ತಾನೆ. ಈ ಮೂಲಕ ಅವ್ರ ಮುಖಾಂತರ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ವಿದ್ಯಾರ್ಥಿ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನ ಏನು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಅಂಜಿದೆ ಏನು ಇವತ್ತು ವಿದ್ಯಾರ್ಥಿಗಳು ತಮ್ಮ ಹೋರಾಟವನ್ನು ಮುಂದುವರಿಸಿ ಇವತ್ತು ಏನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಪಡೆಯುವ ಮುಖಾಂತರ ವಿದ್ಯಾರ್ಥಿಗಳು ಒಂದು ಮಟ್ಟದಲ್ಲಿ ತಮ್ಮ ಹೋರಾಟವನ್ನು ಯಶಸ್ವಿಗೊಳಿಸಿಕೊಂಡಿದ್ದಾರೆ. ಇದು ಇಡೀ ವಿದ್ಯಾರ್ಥಿಗಳಿಗೆ ಸಿಕ್ಕಂಥ ಒಂದು ಮೊದಲನೇ ಜಯ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಅದೇ ರೀತಿಯಲ್ಲೇ ಇವತ್ತು ಏನು 21 ಜನ ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆ ಮಾಡಿಕೊಂಡ್ರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ಒತ್ತಾಯ ಮಾಡ್ತಾ ಇದೆ. ಆ 21 ಜನ ವಿದ್ಯಾರ್ಥಿಗಳಿಗೆ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನು ಒದಗಿಸಬೇಕು, ಅಲ್ಲದೆ ಅವರ ಕುಟುಂಬದಲ್ಲಿ ಒಬ್ಬರಿಗೆ ಒಂದು ಉದ್ಯೋಗವನ್ನು ಒದಗಿಸಿಕೊಡಬೇಕು ಎಂಬತಕ್ಕಂಥ ಹೋರಾಟವನ್ನು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹೋರಾಟದ ಮುಖಾಂತರ ಇವತ್ತು ಒತ್ತಾಯವನ್ನು ಮಾಡ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಜೊತೆಯಲ್ಲಿ ಇಡೀ ದಲಿತ ಚಳವಳಿ ಇದೆ. ಯಾವುದೇ ಕಾರಣಕ್ಕೂ ನೀವು ಇವತ್ತು ಏನು ನಿಮ್ಮ ಆಸೆಗಳಿದ್ದಾವೆ ಆ ಆಸೆಗಳನ್ನ ಈಡೇರಿಸುವಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ದಲಿತ ಚಳವಳಿಗಾರರು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಯಾವುದೇ ಕಾರಣಕ್ಕೂ ನೀವು ಆತ್ಮಸ್ಥೈರ್ಯವನ್ನು ಕಳ್ಕೋಬಾರ್ದು, ಯಾವುದೇ ಕಾರಣಕ್ಕೂ ನೀವು ಈ ಹೋರಾಟಗಳಿಂದ ಹಿಂದೆ ಹೋಗಬಾರ್ದು, ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾವು ಈ ಮೂಲಕ ನಿಮಗೆ ನೀಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ನಿಮ್ಮ ಹಕ್ಕುಗಳನ್ನ ಪಡೆಯೋದಕ್ಕೆ ನೀವು ಹೋರಾಟಗಳನ್ನ ನಿರಂತರವಾಗಿ ಮಾಡಿ, ನಿಮ್ಮ ಹೋರಾಟದ ಹಿಂದೆ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ರಾಜ್ಯ ದಲಿತ ಸಂಘರ್ಷ ಸಮಿತಿ ಆನೇಕಲ್ ಶಾಖೆಯಿಂದ ಈ ಏನು ವಿದ್ಯಾರ್ಥಿಗಳ ಭಾವಪೂರ್ವ ಶ್ರದ್ಧಾಂಜಲಿಗೆ ಬಂದಿರತಕ್ಕಂಥ ಕರ್ನಾಟಕ ರಾಜ್ಯ ಸಂಘಟನಾ ಸಂಚಾಲಕರಾದ ವೆಂಕಟೇಶ್ ಮೂರ್ತಿ ಅವರು ಆಗಮಿಸಿದ್ದಾರೆ. ಅದೇ ರೀತಿ ರಾಜ್ಯ ಸಂಚಾಲಕರಾದ ಸುರೇಶ್ ಗೌಡ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಇನ್ನೋರ್ವ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಆರ್ಣಪ್ಪನವರು ಆಗಮಿಸಿದ್ದಾರೆ. ಅದೇ ರೀತಿ ಕಲಾಮಂಡಳಿಯವರಾದ ಸ್ಟೇಟ್ ರಾಜ್ಯವರು ಆಗಮಿಸಿದ್ದಾರೆ. ಅದೇ ರೀತಿ ತಾಲೂಕು ಸಂಘಟನಾ ಸಂಚಾಲಕರಾದ ನಾಗೇಶ್ ಅವರು ಆಗಮಿಸಿದ್ದಾರೆ. ಇನ್ನೂ ಅನೇಕ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಆಗಮಿಸಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಆಗಮಿಸಿದ್ದಾರೆ ಹಾಗೂ ಮಾಧ್ಯಮದವರು ಆಗಮಿಸಿದ್ದಾರೆ.
ಈ ಕಾರ್ಯಕ್ರಮಕ್ಕೆ ಎಲ್ಲ ಒತ್ತು ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಜೈ ಭೀಮ್.